ನೀತಾ ಮಧ್ಯಮ ವರ್ಗದ ಮಹಿಳೆ. ಈ ಮಧ್ಯಮ ವರ್ಗ ಎಂಬುದು ಉಚಿತ ರೇಷನ್ಗೆ ಅಥವಾ ಆಯುಷ್ಮಾನ್ ಸ್ಕೀಮ್ಗೆ ಅರ್ಹವಾದ ಬಡವರು ಅಲ್ಲ. ಯಾವುದೇ ಚಿಂತೆ ಇಲ್ಲದೆ ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡುವ ಶ್ರೀಮಂತರು ಅಲ್ಲ. ಬರುವ ಇಷ್ಟು ಸಂಬಳದಲ್ಲಿ ಇಡೀ ತಿಂಗಳು ನಿರ್ವಹಣೆ ಮಾಡೋದಕ್ಕೆ ಅವರು ಒದ್ದಾಡ್ತಾರೆ. ಕೆಲವು ಬಾರಿ ತನ್ನ ಅಗತ್ಯತೆಗಳನ್ನೇ ಹತ್ತಿಕ್ಕಬೇಕಾಗುತ್ತೆ. ಇನ್ನೂ ಕೆಲವು ಬಾರಿ ಉಳಿತಾಯಕ್ಕೆ ಕತ್ರಿಯನ್ನ ಹಾಕಬೇಕಾಗುತ್ತೆ. ಈ ಮಧ್ಯೆಯೇ ಈಗ ಪ್ರತಿದಿನವೂ ನ್ಯೂಸ್ ಪೇಪರ್ನಲ್ಲಿ ಬಜೆಟ್ ಬಗ್ಗೆ ಸುದ್ದಿ ಬರ್ತಿದೆ. ಈ ಗ್ಯಾರಂಟಿಗಳ ಬಜೆಟ್ನಲ್ಲಿ ನನಗೆ ಯಾವುದಾದ್ರೂ ಗ್ಯಾರಂಟಿಗಳು ಸಿಗ್ತವೆಯೇ ಎಂಬುದು ನೇತಾಳ ನಿರೀಕ್ಷೆ. ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನೊಳಗೆ ತಾನೇ ಮಾತನಾಡಿಕೊಳ್ತಿದ್ದಾಳೆ. ಒಬ್ಬ ನೌಕರ ವರ್ಗದ ವ್ಯಕ್ತಿಗೆ ಏನ್ ಬೇಕು? ಟ್ಯಾಕ್ಸ್ ಸ್ಲ್ಯಾಬ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಗಳಿಸಿದ್ರ ಮೇಲೆ ಹಾಕುವ ತೆರಿಗೆಯನ್ನು ಕಡಿಮೆ ಮಾಡಬೇಕು. ಆಗ ಇನ್ನೂ ಸ್ವಲ್ಪ ಹೆಚ್ಚು ಹಣವನ್ನು ಆಕೆ ಉಳಿತಾಯ ಮಾಡಬಹುದು. ಮಧ್ಯಮ ವರ್ಗದವರಿಗೆ ಬರುವ ಸಂಬಳ ತೆರಿಗೆ ಕಡಿತವಾದ ನಂತರವೇ ಕೈಗೆ ಸಿಗುತ್ತೆ. ಈ ಹಣವನ್ನು ಬಹುತೇಕ ಶಾಲೆಯ ಫೀಸು, ತಿಂಗಳ ದಿನಸಿ ಮತ್ತು ಕಾರ್ಗೆ ಫ್ಯೂಯಲ್ ಆಗಿ ಬಳಸಲಾಗುತ್ತೆ. ಇನ್ನು ಉಳಿದ ಹಣ ಯಾವುದೋ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದಕ್ಕೋ ಅಥವಾ ಇನ್ವೆಸ್ಟ್ಮೆಂಟ್ಗೂ ಹೋಗುತ್ತೆ. ಇಂತಹ ಸನ್ನಿವೇಶದಲ್ಲಿ ಅವರಿಗೆ ತೆರಿಗೆ ರಿಯಾಯಿತಿ ಸಿಕ್ಕರೂ ಸಾಕು. ಸಂಬಳದಲ್ಲಿ ಕಡಿತ ಮಾಡುವ ಪ್ರಮಾಣ ಕಡಿಮೆಯಾಗಿ ಕೈಯಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಹಣ ಉಳಿತಾಯ ಆಗುತ್ತೆ. ಕನ್ನಡಿಯಲ್ಲಿ ಕಂಡ ಅವಳ ಪ್ರತಿಬಿಂಬ ಮಾತನಾಡಿ, ಇದು ಎಲೆಕ್ಷನ್ ಬಜೆಟ್, ಸರ್ಕಾರಕ್ಕೆ ಓಟ್ ಬೇಕು. ಈ ಗ್ಯಾರಂಟಿಗಳನ್ನ ಸರ್ಕಾರ ನೀಡಬಹುದು. ಭರವಸೆ ಕಳೆದುಕೊಳ್ಳಬೇಡಿ. ಅಗತ್ಯವಿರುವ ಎರಡನೇ ಗ್ಯಾರಂಟಿ ಯಾವುದು? ಎಟಿಸಿ ಮಿತಿ ಹೆಚ್ಚಳ ಮಾಡಿದರೆ ಉತ್ತಮ. ಈ ಹಿಂದೆ 2014-15ರಲ್ಲಿ ಬದಲಾವಣೆ ಮಾಡಲಾಗಿತ್ತು. ಸದ್ಯ ಈ ಮಿತಿ 1.5 ಲಕ್ಷ ರೂಪಾಯಿ ಇದೆ. ಈ ಮಿತಿ ಹೆಚ್ಚಳ ಮಾಡುವ ಗ್ಯಾರಂಟಿ ನೀತಾಗೆ ಬೇಕಿದೆ. 1.5 ಲಕ್ಷದಲ್ಲಿ ಪಿಎಫ್ ಮತ್ತು ಮಕ್ಕಳ ಶುಲ್ಕ ಕವರ್ ಆಗುತ್ತೆ. ಉಳಿದ ಹೂಡಿಕೆ ವಿಧಾನಗಳು ತೆರಿಗೆ ಉಳಿತಾಯಕ್ಕೆ ಪ್ರಯೋಜನವಿಲ್ಲ. ಈ ಲಾಜಿಕ್ ನೀತಾಗೆ ಆಘಾತವನ್ನು ಕೊಡ್ತು. ಇಲ್ಲಿ ಸರ್ಕಾರದ ಕೈ ಕಟ್ಟಿ ಹಾಕಲಾಗಿದೆ. ಈ ವಿಷಯದಲ್ಲಿ ಸ್ವಲ್ಪ ರಿಯಾಯಿತಿ ನೀಡಿದ್ರೂ ಲಕ್ಷಗಟ್ಟಲೆ ಜನ ಈ ಮಿತಿಯಿಂದ ಹೊರ ಹೋಗ್ತಾರೆ. ಬೇರೆ ಯಾವುದಾದ್ರೂ ಗ್ಯಾರಂಟಿ ಕೇಳಬೇಕು ಅಂತ ಆಕೆ ತನ್ನೊಳಗೆ ಮಾತನಾಡಿಕೊಂಡ್ಲು. ಸರ್ಕಾರ ಕನಿಷ್ಠ ಆರೋಗ್ಯ ವಿಮೆಯ ಪ್ರೀಮಿಯಂಗಳಿಗಾದರೂ ತೆರಿಗೆ ವಿನಾಯಿತಿಯನ್ನ ನೀಡಬಹುದು. ನೀತಾ 40,000 ರೂಪಾಯಿ ಪ್ರೀಮಿಯಂ ಅನ್ನ ಪಾವತಿ ಮಾಡ್ತಾಳೆ. ಇದರಲ್ಲಿ ಸಿಗುವ ರಿಯಾಯಿತಿಯ ಮಿತಿ 25,000 ರೂಪಾಯಿ. ಸರ್ಕಾರ ಇಷ್ಟನ್ನಾದರೂ ಮಾಡಬಹುದಲ್ಲ. ಎಲ್ಲರಿಗೂ ಆಯುಷ್ಮಾನ್ ವಿಮೆ ಮಾಡಿಸುವುದಕ್ಕಂತೂ ಸಾಧ್ಯವಿಲ್ಲ. ಆದರೆ ವಿಮೆ ಮಾಡಿಸಿಕೊಳ್ಳುವುದನ್ನು ಪ್ರೋತ್ಸಾಹಿಸುವುದಕ್ಕಾದರೂ ಇದನ್ನ ಸರ್ಕಾರ ಮಾಡಬಹುದಲ್ಲ. ಒಟ್ಟಾರೆಯಾಗಿ ನೌಕರ ವರ್ಗಕ್ಕೆ ಬೇಕಿರುವ ಗ್ಯಾರಂಟಿ ಅಂದರೆ ಆದಾಯ ತೆರಿಗೆ ಕಡಿಮೆ ಮಾಡಬೇಕು ಮತ್ತು ಸ್ವಲ್ಪ ಹಣ ಉಳಿತಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಇನ್ನು ಎರಡನೇದಾಗಿ ಹೂಡಿಕೆಯ ಮೇಲೆ ತೆರಿಗೆ ರಿಯಾಯಿತಿಯನ್ನು ಕೊಡಬೇಕು.